ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ಮಿನಿ ಬ್ಲಾಗ್ ಕುಕ್ಕಿಂಗ್ ಚಾಲೆಂಜಲ್ಲಿ ಇದು ಡೇ 3 ಆಗಿರುತ್ತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಬೆಳಿಗ್ಗೆ ತಿಂಡಿಗೆ ರೊಟ್ಟಿ ಪಲ್ಯ ಮಾಡೋಣ ಅಂತ. ಹಾಗಾಗಿ ಫಸ್ಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಜೀರಿಗೆ ನೀರು ಮಾಡ್ಕೊಂಡು ಕುಡಿದು ರೊಟ್ಟಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ನೋಡ್ತಿರ್ಬೋದು ಕಲರ್ಫುಲ್ ತರಕಾರಿ. ಒಗ್ಗರಣೆಗೆ ನೀರುಳ್ಳಿ ಹಾಕಿ ಅದೊಂದು ಸ್ವಲ್ಪ ಬಾಡಿಸಿ ತರಕಾರಿ ಎಲ್ಲ ಹಾಕಿ ಅದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ, ಖಾರದ ಪುಡಿ, ಸಾಂಬಾರು ಪುಡಿನ ಹಾಕಿ ತಿರುಗಿಬಿಟ್ಟು ಲಿಡ್ನ ಮುಚ್ಚಿಬಿಟ್ರೆ, ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕಿ ಲಿಡ್ನ ಮುಚ್ಚಿಬಿಟ್ರೆ ಒಂದು 2 ವಿಷಲ್ ಕೂಗಿಸಿದ್ರೆ ಟೇಸ್ಟಿಯಾದ ಪಲ್ಯ ರೆಡಿ ಆಗುತ್ತೆ. ರೊಟ್ಟಿ ಪಲ್ಯ ಕಾಂಬಿನೇಷನ್ ಭಾಳ ಚೆನ್ನಾಗಿರುತ್ತೆ. ಒಂದೇ ತರಕಾರಿದು ಮಾಡ್ಕೊಳಕ್ಕಿಂತ ಎಲ್ಲ ತರಕಾರಿದು ಮಾಡಿದರೆ ಆ ಟೇಸ್ಟೇ ಬೇರೆ ಇರುತ್ತೆ. ಹಾಗೆ ಮಧ್ಯಾಹ್ನದ ಅಡುಗೆನೂ ರೆಡಿ ಮಾಡ್ತಾ ಇದ್ದೀನಿ. ಇದೇ ವಿಡಿಯೋದಲ್ಲಿ ನೋಡ್ಬೋದು. ಮೂಲಂಗಿ ಸಾಂಬಾರು, ರೈಸ್. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ. ರೊಟ್ಟಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ? ನೋಡ್ತಿರ್ಬೋದು ಮಧ್ಯಾಹ್ನ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮೂಲಂಗಿ ಬೇಳೆನ ಬೇಯಿಸೋಕ್ಕಿಟ್ಟಿದ್ದೆ. ನಂತರ ರುಬ್ಬಿರೋಂತಹ ಮಸಾಲೆ ಹಾಕಿ ಸ್ವಲ್ಪ ಸಾಂಬಾರು ಪುಡಿ, ಖಾರದ ಪುಡಿ, ಅರಶಿನ ಪುಡಿ ಹಾಕಿ ಟೇಸ್ಟಿಗೆ ತಕ್ಕಂಗೆ ಉಪ್ಪನ್ನು ಹಾಕಿ ಲಿಡ್ನ ಮುಚ್ಚಿಬಿಡ್ತಿದ್ದೀನಿ. ಇದನ್ನು 2 ವಿಷಲ್ ಕೂಗಿಸಿದ್ರೆ ಸಾಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಮೂಲಂಗಿನೂ ಚೆನ್ನಾಗಿ ಬೆಂದಾಯಿತು. ಈಗ ಒಗ್ಗರಣೆ ಹಾಕಿಬಿಟ್ಟು ಸಾಂಬಾರು ಒಗ್ಗರಣೆಲಿ ಹಾಕಿ ಒಂದು 2 ಕುದಿ ಕುದಿಸಿದ್ರೆ ಟೇಸ್ಟಿಯಾದ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ. ಹೀಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಅಡುಗೆ ಎರಡೂ ಮಾಡಿದ್ದಾಯಿತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ.